ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದು ಜೈಲಲ್ಲಿರೋ ನಟ ದರ್ಶನ್ಗೆ ಸಂಬಂಧಪಟ್ಟಂತಹ ಇಂಟ್ರೆಸ್ಟಿಂಗ್ ಸುದ್ದಿ. ವಿಚಾರಣೆಗೆ ಡೈರೆಕ್ಟ್ ಕೋರ್ಟಿಗೆ ಕರೆಸಿಕೊಳ್ಳಿ ಅಂತ ಹೇಳಿದ್ಯಾಕೆ? ಮನೆಯೂಟಕ್ಕೆ ಮತ್ತೊಂದು ಪ್ಲಾನ್ ಏನಾದ್ರೂ ಮಾಡಿದ್ರ ದರ್ಶನ್? ಕೋರ್ಟಿಗೆ ಖುದ್ದು ಹಾಜರಿಗೆ ಮನವಿ ಮಾಡಿದ್ಯಾಕೆ ದರ್ಶನ್? ವಿಚಾರಣೆ ವೇಳೆ ಜಡ್ಜ್ಗೆ ಥ್ಯಾಂಕ್ಸ್ ಹೇಳಿದ್ಯಾಕೆ ಆರೋಪಿ ದರ್ಶನ್? ಅಯ್ಯೋ, ದರ್ಶನ್ಗೆ ಜೈಲಲ್ಲಿರುವಂತಹ ಊಟ ಸಾಕಾಗ್ತಿಲ್ವಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ದರ್ಶನ್ ಜೈಲ್ ಲೈಫ್ ನ ಮತ್ತೊಂದು ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ವಿಚಾರಣೆಗೆ ಡೈರೆಕ್ಟ್ ಕೋರ್ಟಿಗೆ ಕರೆಸ್ಕೊಳ್ಳಿ ಅಂತ ಯಾಕೆ ಹೇಳಿದ್ರು? ಮನೆಯೋಟಕ್ಕೆ ಏನಾದ್ರೂ ಮತ್ತೊಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಾ? ಕೋರ್ಟಿಗೆ ಖುದ್ದು ಹಾಜರಿಗೆ ಮನವಿ ಮಾಡಿದ್ಯಾಕೆ ಚಾಲೆಂಜಿಂಗ್ ಸ್ಟಾರ್? ವಿಚಾರಣೆ ಸಂದರ್ಭದಲ್ಲಿ ಜಡ್ಜ್ಗೆ ಥ್ಯಾಂಕ್ಸ್ ಹೇಳಿದ್ಯಾಕೆ ಆರೋಪಿ ದರ್ಶನ್? ಯಾಕಂತಂದ್ರೆ ದರ್ಶನ್ ಅವರಿಗೆ ಜೈಲಲ್ಲಿ ಕೊಡ್ತಾ ಇರುವಂತಹ ಊಟ ಏನಿದೆ ಅದು ಸಾಕಾಗ್ತಾ ಇಲ್ವಾ? ಏನ್ ಕತೆ, ಏನ್ ಪ್ಲಾನು? ಇದು ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಇಂಟ್ರೆಸ್ಟಿಂಗ್ ಸುದ್ದಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಫ್ಯಾಮಿಲಿಯವರು ಭೇಟಿಗೆ ಬಂದಾಗ ಅವರನ್ನ ಒಳಗಡೆ ಬಿಡೋದಿಲ್ಲ, ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಎನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ದರ್ಶನ್ ಅಂತ ಗೊತ್ತಾಗ್ತಾ ಇದೆ. ಮಂಗಳವಾರ, ಗುರುವಾರ ಅವರ ಕುಟುಂಬಸ್ಥರು ಭೇಟಿಗೆ ಅವಕಾಶವನ್ನ ನೀಡುತ್ತಾರೆ. ಕನಿಷ್ಠ ಒಂದು ದಿನ ಆದ್ರೂ ಅವ್ರನ್ನ ಒಳಗಡೆ ಕರೆದು ಮಾತನಾಡಿಸೋದಕ್ಕೆ ಅವಕಾಶ ಕೊಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇದೇ ವೇಳೆ ಒಂದು ದಿನ ನೇರವಾಗಿ ಕೋರ್ಟಿಗೆ ಹಾಜರಾತಿಗೆ ಸೂಚಿಸಿ ಅನ್ನುವಂಥ ಮನವಿಯನ್ನು ಕೂಡ ಮುಂದಿಟ್ಟಿದ್ದಾರೆ. ಕೋರ್ಟಿಗೆ ಹಾಜರುಪಡಿಸಿದ್ರೆ ಅಟ್ಲೀಸ್ಟ್ ಒಂದು ದಿನ ಆದರೂ ಕೂಡ ಮನೆಯೂಟ ಸಿಗುತ್ತೆ ಅನ್ನುವಂಥದ್ದು ದರ್ಶನ್ ಅವ್ರ ತಲೆಯಲ್ಲಿದೆ ಅಂತ ಕಾಣುತ್ತೆ. ಜೈಲಲ್ಲಿ ಕೊಡ್ತಾ ಇರುವಂತಹ ಊಟ ಸಾಕಾಗ್ತಾ ಇಲ್ಲ ಅಂತ ದರ್ಶನ್ ಅವರು ಹೇಳಿದ್ದಾರೆ. ಖುದ್ದು ಹಾಜರಿಗೆ ಮನವಿ ಸಂಬಂಧ ಅರ್ಜಿಯನ್ನ ಸಲ್ಲಿಸಿ ಅಂತ ಕೋರ್ಟ್ ಈ ವೇಳೆ ಅವರಿಗೆ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಜೈಲಲ್ಲಿ ಟಿವಿ ಕೊಟ್ಟಿದ್ದಕ್ಕೆ ನ್ಯಾಯಾಧೀಶರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ದಾಸ. ಥ್ಯಾಂಕ್ಸ್ ಹೇಳಬಾರ್ದು, ನಮ್ಮ ಕೆಲಸ ಮಾತ್ರ ಮಾಡಿದ್ದೀವಿ ಅಂತ ಜಡ್ಜ್ ಅವರು ಈ ಸಂದರ್ಭದಲ್ಲಿ ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ಯಾಕೆ ಅವರು ಥ್ಯಾಂಕ್ಸ್ ಹೇಳಿರೋದು ಅಂತ ಅಂದರೆ, ಈ ಟಿವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಥ್ಯಾಂಕ್ಸ್ ಹೇಳಿದ್ದಾರೆ. ಆಮೇಲೆ ಒಂದು ದಿನ ಕೋರ್ಟಿಗೆ ಡೈರೆಕ್ಟಾಗಿ ಅಲ್ಲಿ ಕರ್ಕೊಂಡು ಹೋದರೆ ಈ ಟ್ರಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದಿನ ಆದರೂ ಮನೆಯೂಟ ಸಿಗುತ್ತೆ ಅನ್ನುವಂಥ ದರ್ಶನ್ ಅವ್ರ ತಲೆಯಲ್ಲಿದೆ. ಹಾಗಾಗಿ ಡೈರೆಕ್ಟ್ ಕೋರ್ಟಿಗೆ ವಿಚಾರಣೆಯ ಸಂದರ್ಭದಲ್ಲಿ ಅಲ್ಲಿ ಹಾಜರಾತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಈ ಥರದ್ದೆಲ್ಲ ಅಲ್ಲಿ ಚರ್ಚೆಗಳು ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಫ್ಯಾಮಿಲಿಯವರು ಭೇಟಿ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಒಳಗಡೆ ಬಿಡೋದಿಲ್ಲ ಅನ್ನುವಂಥ ದರ್ಶನ್ ಅವರ ಮಾತು, ಅದರ ಜೊತೆಗೆ ಈ ಏನು ಪ್ಲಾನ್ ಇದೆ ಇದ್ರ ಹಿಂದೆ ಅಂತ, ಮತ್ತೆ ಮನೆ ಊಟಕ್ಕೆ ಏನಾದರೂ ಈ ಥರದ್ದು ಪ್ಲಾನ್ ಮಾಡ್ತಾ ಇದ್ದಾರಾ ದರ್ಶನ್? ಏನೇನೆಲ್ಲ ಹೇಳಿದ್ರು ಅಲ್ಲಿ? ಪ್ರಭು, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 54ನೇ SIC ನ್ಯಾಯಾಲಯದಲ್ಲಿ ಇವತ್ತು ಟ್ರಯಲ್ ಇತ್ತು, ಸಾಕ್ಷಿಗಳ ವಿಚಾರಣೆ ಇತ್ತು. ವಿಚಾರಣಾ ಸಂದರ್ಭದಲ್ಲಿ ಬೆಳಗ್ಗೆ 11:30 ಸುಮಾರಿಗೆ ಆರೋಪಿಗಳನ್ನು ಹಾಜರುಪಡಿಸಿದ್ರು. ಬಳಿಕ ಒಂದು ವಿಚಾರಣೆ ಪ್ರಕ್ರಿಯೆಯನ್ನ ಮಧ್ಯಾಹ್ನಕ್ಕೆ ಮುಂದೂಡಲಾಗಿತ್ತು. ಮಧ್ಯಾಹ್ನ ಶುರುವಾದಂತ ವಿಚಾರಣೆಯ ಸಂದರ್ಭದಲ್ಲಿ ಮೊದಲಿಗೆ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಹಾಜರಾದಂತ ದರ್ಶನ್ ನ್ಯಾಯಾಧೀಶರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ನನ್ಗೆ ಟಿವಿಯನ್ನ ಕೊಡ್ತಿದೀವಿ ನಾವು ಇರ್ತಕ್ಕಂಥ ಬ್ಯಾರಕ್ಕಿಗೆ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಜಡ್ಜ್ ಅವರು ಅದಕ್ಕೆ ಧನ್ಯವಾದಗಳು ಹೇಳ್ಬೋದು, ನಮ್ಮ ಕೆಲಸವನ್ನ ನಾವು ಮಾಡಿದ್ದೇವೆ ಅಂತಕ್ಕಂತ ಒಂದು ರಿಪ್ಲೈನ ಕೊಡ್ತಾರೆ.
ಅದಾದ ನಂತರ ಮಾತು ಮುಂದುವರೆದಂತ ದರ್ಶನ್ ನಮ್ಮ ಕುಟುಂಬಕ್ಕೆ ಭೇಟಿಗೆ ಅವಕಾಶವನ್ನ ಈಗ ಪ್ರತಿ ಮಂಗಳವಾರ ಮತ್ತೆ ಗುರುವಾರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ಅವರನ್ನ ನೇರವಾಗಿ ಅವ್ರ ಜೊತೆ ಕುಳಿತು ಅವರ ಜೊತೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಒಳ ಭೇಟಿಗೆ ಒಳ ಸಂದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಕ್ಕಂತ ಒಂದು ಮನವಿಯನ್ನು ಸಹ ಮಾಡಿದ್ದಾರೆ. ಜೊತೆಗೆ ಏನು ಖುದ್ದು ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತಕ್ಕಂತ ಒಂದು ಮನವಿಯನ್ನು ಸಹ ಮಾಡಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸೋದ್ರಿಂದ ನೇರವಾಗಿ ಕುಟುಂಬಸ್ಥರನ್ನು ಭೇಟಿ ಆಗಬಹುದು, ಜೊತೆಗೆ ವಕೀಲರನ್ನು ಭೇಟಿ ಆಗಬಹುದು. ಜೊತೆಗೆ ಜೈಲಿನಲ್ಲಿ ಕೊಡ್ತಾ ಇರ್ತಕ್ಕಂತ ಊಟ ನನಗೆ ಸಾಕಾಗ್ತಾ ಇಲ್ಲ, ಅಟ್ಲೀಸ್ಟ್ ಕೋರ್ಟ್ಗೆ ಹಾಜರಾದಂತ ಸಂದರ್ಭದಲ್ಲಾದ್ರೂ ಮನೆ ಊಟವನ್ನ ಸೇವನೆ ಮಾಡಬಹುದು ಅಂತಕ್ಕಂಥ ಒಂದು ಮನವಿಯನ್ನ ಇಟ್ಟಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಏನು ಮನವಿ ಇತ್ತು ಅದಕ್ಕೆ ಧ್ವನಿಗೂಡಿಸಿದಂತ ಅವರ ಪರ ವಕೀಲರು ಅಷ್ಟೇ ಒಂದು ಮನವಿಯನ್ನ ಮಾಡಿಕೊಂಡ್ರು. ವಾರ ಅಥವಾ 15 ದಿನಕ್ಕೊಮ್ಮೆ ಯಾವಾಗ ವಿಚಾರಣೆ ಇರುತ್ತೆ ಆ ಸಂದರ್ಭದಲ್ಲಿ ಒಂದು ದಿನಕ್ಕೆ ಅವರನ್ನ ಕೋರ್ಟ್ಗೆ ಖುದ್ದಾಗಿ ಹಾಜರುಪಡಿಸೋದಕ್ಕೆ ಮನವಿಯನ್ನ ಮಾಡಿಕೊಂಡು ಆ ಸಂಬಂಧಪಟ್ಟಂತೆ ಒಂದು ಮನವಿಯನ್ನ ಅರ್ಜಿಯನ್ನ ಸಲ್ಲಿಸಿ ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ನ್ಯಾಯಾಧೀಶರ ಸೂಚನೆಯಂತೆ ಏನು ದರ್ಶನ್ ಪರ ವಕೀಲರಂತ ಸುನಿಲ್ ಅವರು ಏನು ದರ್ಶನ್ ನೇರವಾಗಿ ಕೋರ್ಟ್ ನ ವಿಚಾರಣೆಗೆ ಟ್ರಯಲ್ ನಡೆಯತಕ್ಕಂಥ ಸಂದರ್ಭದಲ್ಲಿ ಕೋರ್ಟ್ಗೆ ಕರೆಸ್ಕೊಂಡ್ಬರ್ಬೇಕು ಅಂತಕ್ಕಂತ ಒಂದು ಮನವಿಯನ್ನ ಸಹ ಮಾಡಿರ್ತಾರೆ. ಆ ಸಂಬಂಧಪಟ್ಟಾಗ ನಾಳೆ ಆ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ತಾರೆ. ಯಾಕಂದ್ರೆ ಈ ಹಿಂದೆ ಮೊದಲ ಬಾರಿ ಅಥವಾ 2ನೇ ಬಾರಿ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿ ಪೊಲೀಸ್ ಬಂದೋಬಸ್ತನ್ನ ಇರ್ಬೋದು ಅಥವಾ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸ್ವಲ್ಪ ಕಷ್ಟಕರ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಆಯಾಮಗಳಲ್ಲಿ ಅವೆಲ್ಲವನ್ನ ಸಹ ಪರಿಶೀಲನೆ ಮಾಡಿ ನಾಳೆ ಯಾವ ತೀರ್ಮಾನವನ್ನ ನ್ಯಾಯಾಧೀಶರು ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.